ಕೆಲವೊಂದ್ಸಲ ಅದು ತಲೆ ಅಂದರೆ ಹೇಳಬೇಕು ಅನ್ನೋದು ಮನಸ್ಸಿಗೆ ನೆನಪು ಬರಲ್ಲ ಬೇಗ. ಕಿರಣ್ ಅವ್ರ ಆ್ಯಕ್ಷನ್ ಕಟ್ ಎಂಟರ್ಟೈನ್ಮೆಂಟ್ಸ್ ಎಸ್ ಸಾರಿ ಮೊದಲನೇ ಟಿಕೆಟ್ ಪರ್ಚೇಸ್ ಮಾಡಿದಂಥ ರವಿ ಸರಿಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಧನ್ಯವಾದಗಳು. ರವಿ ಸರ್ ಮೊನ್ನೆ ಮೆಸೇಜ್ ಮಾಡಿದರು, ಇನ್ನೂ ಬೆಂಗಳೂರಿಗೆ ತಲುಪಿಲ್ಲ, ಬೆಂಗಳೂರಿಗೆ ತಲುಪ್ತಿದ್ದಂಗೆ ನಾನು ಹೇಳ್ತೀನಿ ಫ್ಯಾಮಿಲಿ ಸಮೇತ ಬರ್ತೀವಿ ಅಂತ. ಸೊ ಕನ್ವರ್ಸೇಷನಲ್ಲಿ ಇದ್ದೀವಿ, ಆದಷ್ಟು ಬೇಗ ಸಿನಿಮಾ ನೋಡ್ತಾರೆ. ರಿಪೋರ್ಟ್ ಹೋಗಿದೆ, ಅವರೇ ಮೆಸೇಜ್ ಕಳಿಸಿದ್ದಾರೆ. ರಿಪೋರ್ಟ್ ಎಲ್ಲ ಕೇಳಿ ಭಾಳ ಖುಷಿ ಆಯಿತು. ನಿಮ್ಮ ಮಾತಿನ ಪ್ರಕಾರನೇ ಎಲ್ಲ ರಿವ್ಯೂಸ್ ಬರ್ತಾ ಇದೆ. ಸೊ ವೆರಿ ಹ್ಯಾಪಿ ಅಂತ ತುಂಬ ಸುದೀರ್ಘ ಮೆಸೇಜ್ ಮಾಡಿದ್ದಾರೆ ನನಗೆ. ಸೊ ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ನೆನಪಿರಲಿ ಪ್ರೇಮ್ ಅವರೇ ಸ್ವತಃ ಹೋಗಿ ನಿನ್ನೆ ಸಿನಿಮಾ ನೋಡಿದ್ದಾರೆ. ನೆನಪಿರಲಿ ಪ್ರೇಮ್ ನನ್ನ ಗೆಳೆಯ, ತುಂಬ ಥ್ಯಾಂಕ್ಸ್. ಹೀಗೆ ಎಲ್ಲರೂ ಅಂದರೆ ಧ್ರುವ ಸರ್ಜಾ ಅವರು ಫೋನ್ ಮಾಡಿದರು ನಾನು ಸಿನಿಮಾ ನೋಡಬೇಕು ಅಂತ. ರಕ್ಷಿತಾ ಮೇಡಮ್ ಫೋನ್ ಮಾಡಿದರು. ಪ್ರೇಮ್ ಸರ್ ಸ್ವಿಟ್ಜರ್ಲ್ಯಾಂಡಿಂದನೇ ಕೇಳ್ತಾ ಇದ್ದಾರೆ ಅಂತ, ಹೇಗೆ ಹೋಗ್ತಾ ಇದ್ದೀವಿ ಯುದ್ಧಕಾಂಡ ಏನಾಗಿದೆ ಎಲ್ಲ ಕೇಳ್ತಾ ಇದ್ರು ಕಣೋ ಅಂತ ರಕ್ಷಿತಾ ಅವ್ರು ಫೋನ್ ಮಾಡಿದರು. ಅವ್ರಾಗೆ ಪೋಸ್ಟ್ ಮಾಡಿದರು, ಬುಕ್ ಮೈ ಶೋ ಟ್ರೆಂಡಿಂಗಲ್ಲಿ ಇರೋದು. ಪ್ರೇಮ್ ಸರ್ ಕೇಳ್ತಾ ಇದ್ರು ಕಣೋ, ಅವ್ರು ಬರ್ತಿದ್ದಂಗೆ ನಾನು ಹೋಗಿ ಸಿನಿಮಾ ನೋಡ್ತೀವಿ ಅಂತ ಹೇಳಿದರು. ಸೊ ಎಲ್ಲರೂ ಸ್ವಯಂ ಪ್ರೇರಿತಾಗಿ ಅಂದರೆ ತಮ್ಮ ಏನಂತಾರೆ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇಂಡಸ್ಟ್ರಿನಲ್ಲಿ ಎಲ್ಲರೂ ಯುದ್ಧಕಾಂಡ ಪರವಾಗಿದ್ದಾರೆ. ಸೊ ಹಂತವಾಗಿ ಎಲ್ಲ ಇಂಡಸ್ಟ್ರಿನವ್ರು ಎಲ್ಲರೂ ನೋಡ್ತಿದ್ದಾರೆ. ಆ್ಯಂಡ್ ವೆರಿ ಶಾರ್ಟ್ಲಿ ಸೆಲೆಬ್ರಿಟಿ ಶೋ ಕೂಡ ಮಾಡಬೇಕಂತ ಇದ್ದೀನಿ ನಾನು. ಮೊನ್ನೆ ರಾಜ್ ಬಿ ಶೆಟ್ಟಿ ಅವರು ಮಾತಾಡಿದ್ರು, ಆಮೇಲೆ ನನ್ನ ಫ್ರೆಂಡ್ಸಿಗೆ ಎಲ್ಲೋ ಇವರು ರಿಷಬ್ ಅವರು ಕೇಳ್ತಾ ಇದ್ದಾರಂತೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡ್ತೀವಿ ಅಂತ ಇದ್ದಾರೆ. ಸೊ ನಾನು ಸೆಲೆಬ್ರಿಟಿ ಶೋ ಅರೇಂಜ್ ಮಾಡೋಕ್ಕೂ ಮುಂಚೆ ಒಬ್ಬೊಬ್ಬರೇ ನೋಡ್ತಾ ಇದ್ದಾರೆ. ಬಟ್ ಆದಷ್ಟು ಬೇಗ ಎಲ್ಲರೂ ಒಗ್ಗೂಡಿಸಿ ಒಂದು ಶೋ ಮಾಡ್ತೀನಿ ನಾನು. ಇಡೀ ಎಂಟೈರ್ ಸಿನಿಮಾ ಇಂಡಸ್ಟ್ರಿಗೆ ಥ್ಯಾಂಕ್ಸ್. ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ರು, ಅವರು ಕೂಡ ತಮ್ಮದೇ ಆದಂಥ ಒಂದು ಸ್ವಯಂ ವಿಡಿಯೋ ಮಾಡಿ ಹಾಕಿದ್ರು. ಸಾಕಷ್ಟು ಜನ ಮಾತಾಡ್ತಿದ್ದಾರೆ ಇಂಡಸ್ಟ್ರಿಯಿಂದ. ಸೊ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್. ಅಂದರೆ ಒಂದು ಒಳ್ಳೆ ಸಿನಿಮಾ ಎಲ್ಲರೂ ಜೊತೆಗಿದ್ದಾರೆ ಅನ್ನೋದಕ್ಕೆ ಯುದ್ಧಕಾಂಡ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನೆನಪಿಸ್ತಿದ್ದಾರೆ, ಹಳೆ ಯುದ್ಧಕಾಂಡಗೆ ಅನಿಲ್ ಸರ್ ಅವರ ತಂದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದರು. ಈ ಯುದ್ಧಕಾಂಡಗೆ ಅವರ ಮಗ ಅನಿಲ್ ಸರ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರೋದು. ಸಿನಿಮಾ ಸ್ಟಾರ್ಟಿಂಗ್ ಡೇ ಒನ್ನಿಂದ ಇವತ್ತವರೆಗೂ ಹಂಗೆ ಸೈಡಲ್ಲಿ ನಿಂತ್ಕೊಂಡು ತುಂಬ ಎಫರ್ಟ್ ಆಗಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಅನಿಲ್ ಸರ್. ಆ್ಯಂಡ್ ವೆಂಕಟೇಶ್ ಸರ್, ಹಾಂ ನಿಮಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓ